ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಈಗಾಗಲೇ ನೀವೊಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು ನೋಡಿರ್ಬೋದು. ಅದು ಮತ್ತಾರದ್ದು ಅಲ್ಲ, ನಮ್ಮ ಕೆ ರಾಮಚಂದ್ರ ರಾವ್ DGP ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಅಂದರೆ ಈ DGP ಅವರು ವಿಶೇಷವಾಗಿ ಒಂದೇನೋ ಗದ್ದಲೇ ಸಿಕ್ಕಾಕೊಂಡ್ರು. ನೋಡಿದಿರಿ ಅದನ್ನು, ದೊಡ್ಡ ಅದರ ಬಗ್ಗೆ ಚರ್ಚೆನೂ ಆಗಿದೆ. ನಂತರ ಆ ವಿಡಿಯೋದಲ್ಲೇ ಒಬ್ಬ ಮಹಿಳೆ ಜೊತೆಗೆ ಅಸಭ್ಯವಾಗಿ ವರ್ತಿಸೋದನ್ನು, ಅದನ್ನು ವಿಡಿಯೋ ಮಾಡಿ ಅದು ಕೊಟ್ಟಿದ್ದನ್ನು, ಅದು ಪ್ರಚಾರ ಆದದ್ದನ್ನು ಎಲ್ಲರೂ ನೋಡಿದರೆ ಇದರಿಂದಾಗಿ ಸಹಜವಾಗಿ ಆವತ್ತು ಅವರನ್ನು ಎನ್ಕ್ವೈರಿಗೆ ಹಾಕೋ ಸಲುವಾಗಿ ಪ್ರಯತ್ನ ಮಾಡಿದಾಗ ನಮ್ಮ ಕೆ ರಾಮಚಂದ್ರ ರಾವ್ ಅವರು ಹೇಳ್ಕೊಂಡಿದ್ರು, ಇಲ್ಲ ಇದು ಫೇಕ್ AI ನಿರ್ಮಾಣ ಮಾಡಿದಂಥದ್ದು, ನಾನು ಅಂಥದ್ದು ಮಾಡಿಲ್ಲ, ನಾನೊಬ್ಬ ಪ್ರಾಮಾಣಿಕ ಅಧಿಕಾರಿ ಅಂತೇನೇನು ಭಾಳಷ್ಟು ಹೇಳ್ಕೊಂಡಿದ್ರು. ಅದ್ರ ಸಲುವಾಗಿನ ಸರ್ಕಾರವನ್ನು ಸಹಿತ ಒಮ್ಮೆಗೆ ಅವ್ರು ದೊಡ್ಡ ಶಿಕ್ಷೆ ಕೊಡೋಕ್ಕಿಂತಲೂ ತನಿಖೆ ಮಾಡಿಸಿದ್ರು, ತನಿಖೆ ಮಾಡೋಕೆ ಹಚ್ಚಿದ್ರು. ಪೊಲೀಸ್ ಹೆಚ್ಚುವರಿ ಮಹಾನಿರ್ದೇಶಕ R ಹಿತೇಂದ್ರ ನೇತೃತ್ವದಲ್ಲಿ 4 ಜನ IPS ಅಧಿಕಾರಿಗಳು ಆ ತನಿಖೆ ಮಾಡಿದರು. ಇವತ್ತು ತನಿಖಾ ರಿಪೋರ್ಟ್ ಬಂದದ್ದು. ಈಗ ಆ ಬಂದ ಸಂದರ್ಭದಲ್ಲಿ ತನಿಖೆ ಸ್ಪಷ್ಟ ಆಗ್ತದೆ. ಅದರಲ್ಲಿ ಮುಖ್ಯವಾಗಿ FSL ರಿಪೋರ್ಟ್ ಪ್ರಕಾರ ಇದೇ ವ್ಯಕ್ತಿನ ಅವತ್ತು ಇದ್ದಂಥ ವ್ಯಕ್ತಿ ಸತ್ಯ ಐತೆ, ಅದು ಫೇಕ್ ಅಲ್ಲ ಅನ್ನುವಂಥದ್ದು ಹೊರಗೆ ಬಂದ ಕೂಡ ಈಗ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಈ ನಮ್ಮ ಕೆ ರಾಮಚಂದ್ರ ರಾವ್ ನಮ್ಮನ್ನೋಕ್ಕಿಂತಲೂ ಎಲ್ಲರಿಗೂ ನಮ್ಮ ಮನೋಭಾವನೆ ಬಂದೇ ಬರ್ತದೆ. ಬಟ್ ಈ ವಿಡಿಯೋ ನಿಶ್ಚಿತಪ್ಪ ಹೌದು ಸತ್ಯ ಐತಿ ಅಂತ ಗೊತ್ತಾದ್ರು ಮನುಷ್ಯ ಒಂದು ಸ್ವಲ್ಪ ನೋವು ಅನಿಸ್ತದೆ. ಯಾಕಂದರೆ ಒಬ್ಬ ಪೊಲೀಸರ ಬಗ್ಗೆ, ಅದರಲ್ಲೂ ಅವ್ರ ಬಗ್ಗೆ ಎಲ್ಲ ಭಯ, ನೋವು, ಸಂಕಟ ಇರ್ತದೆ ಅವ್ರ ಸಲುವಾಗಿ. ಯಾಕಂದರೆ ಪೊಲೀಸ್ ಮುಂದೆ ಹೋಗೋದಪ್ಪ ಅಂದರೆ ಎಷ್ಟೋ ಸಲ ಮಾತಾಡಿದ್ದೀನಿ ನಿಮಗೆ, ಭಯ ಶುರುವಾಗಿಬಿಡ್ತದಪ್ಪ ಅನ್ನುವಂಥ ವಾತಾವರಣ ಇವತ್ತು ನಮ್ಮ ವ್ಯವಸ್ಥೆ ಇರೋದು. ಆದರೂ ಅಲ್ಲಿ ಪ್ರಾಮಾಣಿಕರಿರಬೇಕು, ಒಳ್ಳೆಯರಿರಬೇಕು ಅನ್ನೋದನ್ನು ಜನಸಾಮಾನ್ಯರು ಬಯಸ್ತಾ ಇರ್ತಾರೆ. ಬಟ್ ಇವರು ತಮ್ಮ ಕಚೇರಿಯಲ್ಲಿ ಆಫೀಸ್ನಲ್ಲಿ ಹೆಣ್ಮಗಳ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದು, ಜೊತೆಗೆ ತಾವು ತಮ್ಮ ಖಾಕಿ ಡ್ರೆಸ್ಸನ್ನು ಹಾಕ್ಕೊಂಡು ಅದರಲ್ಲೇ ಮಾಡಿಕೊಂಡಂಥ ಈ ಒಂದು ಘಟನೆ ಏನದಲ್ಲ ಇವತ್ತು ಭಾಳ ಚರ್ಚೆ ವಿಷಯ ಆಗಿತ್ತು. ಆ ಸಂದರ್ಭದಲ್ಲಿ ಏನೋ ಕಿತ್ತು ಹಾಕಿದ್ರು, ಇಲ್ಲ ನನಗೆ ಸಂಬಂಧ ಇಲ್ಲ ಅಂತೇಳಿ. ಬಟ್ ಇವತ್ತು FSL ರಿಪೋರ್ಟ್ ಹೇಳ್ತದೆ, ಇಲ್ಲಪ್ಪ ಅವ್ರು ನಿಶ್ಚಿತ ಅವರೇ ಇದ್ದರು ಅಂತೇಳಿ ನಮ್ಮ ವಿಶೇಷವಾಗಿ R ಹಿತೇಂದ್ರ ನೇತೃತ್ವದ ತಂಡ ಇದ್ದು ಇವತ್ತು ರಿಪೋರ್ಟ್ ಕೊಡ್ಲದ. ಇನ್ನು ಮುಂದೆ ಏನಪ್ಪ ಅಂದ್ರೆ ಈಗಾಗಲೇ ಹಲವು ಸಲ ಹೇಳ್ತಾ ಇದ್ದೀವಿ, ನೀವು ಕೇಳ್ತಾ ಇದ್ದೀರಿ, ಜನರು ನೋಡ್ತಾ ಇದ್ದಾರೆ, ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಇಂಥ ತಪ್ಪುಗಳ ಮೇಲ್ಮೇಲೆ ಯಾಕೆ ಆಗ್ತಾ ಇದ್ದಾವೆ. ಈ ಹಿಂದೆ ಕೆಲವು ದಿನಗಳ ಹಿಂದೆ ಅಥವಾ ನಿರಂತರ ಮೇಲ್ಮೇಲೂ ಒಬ್ಬ ಏನೋ ಇದರಲ್ಲೇ ಪೊಲೀಸ್ ಆಫೀಸ್ನಲ್ಲೇ ಕೆಲವೊಂದಲ್ಲೇ ತಿರ್ಕೊಂಡಂಥ ಅಥವಾ ಹೆಣವಾದಂಥ ಅನೇಕ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಪೊಲೀಸ್ ಠಾಣೆಯಲ್ಲಿ ತಿರ್ಕೊಂಡಂಥದ್ದು ಅಥವಾ ಬಡದು ಕುಲ್ಲ ಮಾಡಿದಂಥದ್ದು ಸಹಿತ ಘಟನೆಗಳು ಎಷ್ಟೋ ನೋಡ್ತಾ ಇದ್ದೀವಿ. ಕೆಲವೊಂದು ಪೊಲೀಸರು ಹತ್ತಾವಸರೆ ಮಾಡೋದು ನಾವು ಇವತ್ತು ನೋಡ್ತಾ ಇದ್ದೀವಿ. ಇವೆಲ್ಲವೂ ಯಾಕೆ ನಡೀತಾ ಇದ್ದಾವಲ್ಲ ಅಂತ ಅಧಿಕಾರರು ಕೊಟ್ಟಿದ್ದು ರಕ್ಷಣೆ ಮಾಡೋ ಸಲುವಾಗಿ. ಬಟ್ ಇವ್ರು ಮಾಡೋದು ಏನು? ಮತ್ತು ಈ ವ್ಯಕ್ತಿ ದೊಡ್ಡ ಅಧಿಕಾರಿ ಹಾಕ್ಕೊಂಡು IPS ಅಧಿಕಾರಿಯಾಗಿ ಕೆ ರಾಮಚಂದ್ರ ರಾವ್ ಅವರು ಒಬ್ಬ ಮಹಿಳೆ ಜೊತೆಗೆ ಈಗ ಅಸಭ್ಯವಾಗಿ ವರ್ತನೆ ಮಾಡಿದ್ದು, ಮತ್ತೇನು ಮಾಡುವಂಥವು ಇವು ಎಷ್ಟು ಮಟ್ಟಿಗೆ ಸರಿ ಅಂತ ಇಂಥ ಒಂದಿಷ್ಟು ಅಧಿಕಾರಿಗಳಿಗೆ ತಪ್ಪು ಮಾಡಿದಂಥ ಅಧಿಕಾರಿಗಳು ಸಾಕಷ್ಟು ಮೇಲೆ ಹೇಳ್ತಾ ಇರ್ತಾರೆ. ನಾನು ಲೋಕಾಯುಕ್ತಂತೆ ದಾಳಿ ಮಾಡ್ತಿರ್ತದೆ, ಹೇಳ್ತಿರ್ತದೆ ಇಂಥವ್ರು ಇದಾರಪ್ಪ ಶಿಕ್ಷೆ ಕೊಡು ಅಂತೇಳಿ. ಇಲ್ಲಿವರೆಗೆ ಶಿಕ್ಷೆ ಇಂಥವ್ರಿಗೆ ಆಗಿದ್ದು ನಾವು ನೋಡಿಲ್ಲ, ವಿಶೇಷವಾಗಿ ಕಡಿಮೆ. ಏನೋ ಬೇಡರಪ್ಪ ಅಂಥವ್ರಿಗೆ ಅಥವಾ ನಮ್ಮ ಏನೋ ಕೆಲವು ಅಲ್ಲಿ ಸಿಬ್ಬಂದಿಗೆ ಆಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ, ಭಾಳ ಕಡಿಮೆ, ಎಣಿಕೆಗೆ ಸಿಗಲಾರದಷ್ಟು ಕಡಿಮೆ. ಯಾಕಂದರೆ ಕರ್ನಾಟಕ ಇತಿಹಾಸದಲ್ಲಿ ಒಂದು ಶಿಕ್ಷೆ ಜೈಲಿಗೆ ಹೋಗಿ ಬಂದಿರೋದು ನಮ್ಮ ಯಡಿಯೂರಪ್ಪನವರು. ಉಳಿದವರು ಎಷ್ಟು ತಪ್ಪು ಸಿಕ್ಕಿಲ್ಲ. ಇವತ್ತು ಆರೋಪದ ಪ್ರತಿಯೊಬ್ಬರಲ್ಲೂ ಆರೋಪಗಳಿದ್ದಾವೆ. ಆದರೆ ಆರೋಪ ಅದು ಅಪರಾಧ ಅಲ್ಲ ಅನ್ನುವಂಥ ಒಂದು ನೆಪದಲ್ಲೇ ಇವರೆಲ್ಲ ತಪ್ಪಿಸ್ಕೊಂಡು ಹೋಗ್ತಾಯಿದ್ರು. ಇವರು ತಪ್ಪಿಸಿಕೊಂಡಿದ್ರು. ಆದರೆ ಇದು ಏನಪ್ಪ ಸಾಮಾಜಿಕ ಜಾಲತಾಣದಲ್ಲಿ ಅವೆಲ್ಲ ವಿಡಿಯೋಗಳು ಬಂದಿದ್ದು ನೋಡಿಕೊಂಡು ಇದು ತನಿಖೆ ಆಗಲಿ ಅಂದಾಗ ತನಿಖೆ ಆಯಿತು. ತನಿಖೆಯಲ್ಲಿ ಸ್ಪಷ್ಟ ಸತ್ಯದ ಉಪಾಯ ಬಂತು. ಈಗ ಇನ್ನು ಇವರು ಶಿಕ್ಷೆ ಕೊಡಿಸೋದ ಕೆಲಸವೂ ಈ ನಮ್ಮ ಸರ್ಕಾರದಿಂದ ಆಗಬೇಕಾಗಿದೆ. ಯಾಕಂದ್ರೆ ಇವ್ರು ಉಳಿಸ್ಕೊಳ್ಬಾರ್ದು ಇಂಥ ವ್ಯಕ್ತಿಗಳನ್ನು. ಶಿಕ್ಷೆ ಆಯ್ತು ಅಂದ್ರೆ ಮುಂದಿನ ಅಧಿಕಾರಿಗಳು ಸಹಿತ ಭಯ ಹುಡ್ತದೆ, ಇಲ್ಲಪ್ಪ ಇಂಥದ್ದು ಮಾಡಿದ್ರೆ ಶಿಕ್ಷೆ ಆಗ್ತದೆ ಅಂತೇಳಿ. ಇಲ್ಲಾಂದ್ರೆ ಅವ್ರಿಗೊಂದು ಏನೋ ಒಂದಿಷ್ಟು ತೊಗೊಂಡು ಮಾಡಿ ಅಧಿಕಾರಿಗಳ ಕೈಯಿಂದ ಏನೋ ಬೆಚ್ಚಗೆ ಮಾಡ್ಕೊಂಡು ದಾಳಿಸಿಬಿಟ್ರಪ್ಪ ಅಂತಂದ್ರೆ ಈ ವ್ಯವಸ್ಥೆ ಮೇಲೆ ವಿಶ್ವಾಸ ಕಡಿಮೆ ಹೋಗಿಬಿಟ್ಟದೆ. ಬಿಟ್ಟರೆ ಏನು ಬದಲಾಗೋದಿಲ್ಲ, ಎಲ್ಲ ಅವರೇ ಇದ್ದಾರೆ, ಎಲ್ಲರೂ ಟೇಬಲ್ಗಳ ಕೈ ಹಾಕೋರಿದ್ದಾರೆ, ಬಯಸ್ತಾರೆ ಅನ್ನೋಂಥ ಆರೋಪಗಳು ಬರ್ತಾ ಇದ್ದಾವೆ. ಆ ನೆಲೆಯಲ್ಲಿ ನಮ್ಮ ಸರ್ಕಾರ ಸಹಿತ ಈ ಸಲ ಈ ಬೆಳಗಾವಿಯಲ್ಲಿ ಆದಂಥ ಘಟನೆ ಇದು. ಬೆಳಗಾವಿಯಾಗ ಅವರು IGP ಆಫೀಸ್ ಆಗಿದ್ದರು. ಆ ಸಂದರ್ಭದಲ್ಲಿ ಹೆಣ್ಮಗಳು ಬಂದ ಅವ್ರ ಸಣ್ಣ ನಿಂತಿದ್ದು ಮಾಡಿದ್ದು, ಅವರಿಗೆ ಜೊತೆ ಅಪ್ಪಿಕೊಂಡ ಮುದ್ದಿಸಿದ್ದು ಎಲ್ಲ ಅಲ್ಲಿ ಚಿತ್ರಗಳನ್ನ ಆದಂಥದ್ದು.
ಅವುಗಳನ್ನು ಇವತ್ತು ಸತ್ಯದ ಒಬ್ಬ ಸುಳ್ಳಲ್ಲ ಅಂತ ಹೇಳಿದ್ರಿಂದಾಗೆ ಒಂದು ರೀತಿಯಿಂದ ಈ ಬೆಳಗಾವಿ ಕಚೇರಿ IGP ಕಚೇರಿ ಇದು ಈ ಅಂತ ಒಬ್ಬ ವ್ಯಕ್ತಿಗೆ ಕಾಮರೂಪ ತಂತಿರೋ ಮತ್ತಿನಂತಿರೋ ಇಂಥ ವ್ಯಕ್ತಿಗಳಿಗೆ ಶಿಕ್ಷೆ ವಿಧಿಸುವಂಥದ್ದು ಒಂದು ಕೇಂದ್ರ ಇದಾಗಲಿ ಇಲ್ಲಿ ಶುರುವಾಗಲಿ ಅನ್ನೋದು ಭಾಳ ಜನರ ಅಭಿಪ್ರಾಯ. ಎಲ್ಲರೂ ಇವತ್ತು ಅದನ್ನ ಹೇಳ್ತಿದ್ದಾರೆ. ಈ ಅದೇ ಕಾಲಕ್ಕೆ ಇವರು ಕೆ ರಾಮಚಂದ್ರ ರಾವ್ ಅವರು ಇವ್ರ ಮಗಳೊಬ್ಬಳು ಸಹಿತ ಬಂಗಾರ ತರುವಲ್ಲಿ ರೈನಾ ಅಂತ ಕಾಣ್ತದ. ಅದು ದೊಡ್ಡ ಸದ್ದಾಗಿತ್ತು ಈ ಹಿನ್ನೆಲೆಯಲ್ಲಿ. ಒಟ್ಟಾರೆಯಾಗಿ ಈ ಅಧಿಕಾರದಲ್ಲಿ ಇರುತ್ತಿರೋಂಥ ಮ್ಯಾಕ್ಸಿಮಮ್ ಅಂತಿರೋ ಮಿನಿಮಮ್ ಅಂತಿರೋ ನಿಮ್ಗೆ ಬಿಟ್ಟಿದ್ದು ಭಾಳಷ್ಟು ಜನರ ಮೇಲೆ ಆರೋಪಗಳು ಬರ್ತಿರ್ತಾವೆ. ಬಂಗಾರ ಸಾಗಿಸರು, ಕಾಳು ಸಾಗಾಣಿಕೆಯಿಂದ ಮತ್ತೇನು ಮಾಡಿದರು, ಅದಕ್ಕೆಲ್ಲ ಸಪೋರ್ಟ್ ಇತ್ತು, ಹಾಗೆ ಹೀಗೆ ಬಂದು ಈಗಂತ ಇದಂತ ರೆಡ್ಯಾಂಡ್ ಹಾಕಿಕೊಂಡಿದ್ದು ಇದನ್ನು ಎಷ್ಟೋ ಅಲ್ಲಗಳಿದ್ರು ಸಹಿತ ಕೊನೆಗಿದು ಒಪ್ಪೇಲಪ್ಪ ಇದು ಆಗಿದ್ದು ಸತ್ಯ ಘಟನೆ ಐತಿ ಅಂತೇಳಿ ಸ್ವತಃ ಅವರು IPS ಅಧಿಕಾರಿಗಳು ಹೇಳಿದ್ದರಿಂದಾಗಿ ಇವ್ರಿಗಿನ್ನ ಶಿಕ್ಷೆ ಕೊಡಿಸ್ಬೇಕಾಗಿದ್ದು ಇವ್ರು ತಪ್ಪಿದಸ್ಥರಿಗೆ ಒಂದು ರೀತಿ ಏನಪ್ಪ ಶಿಕ್ಷೆ ಆಯ್ತಂದ್ರೆ ಇನ್ನುಳಿದ ಅಧಿಕಾರಿಗಳು ಸಹಿತ ಭಯ ಹುಡ್ತದ, ಇಂಥ ಕೆಲಸ ಮಾಡಲಿಕ್ಕೆ ಹೋಗ್ಲಿಕ್ಕಿಲ್ಲ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ಯಾಕಂದ್ರೆ ಅಧಿಕಾರಿ ವರ್ಗದಲ್ಲೇ ಭಯ ಭಾಳ ಇರ್ತದೆ, ಸಾಮಾಜಿಕ ಸ್ಟೇಟಸ್ ಇರ್ತದೆ. ಸಾಮಾಜಿಕ ಸ್ಟೇಟಸ್ ಹೋದ ನಾವು ಸತ್ತಂಗಪ್ಪ ಅಂತೇಳಿ ಇಬ್ಬರಿಗೆ ಶಿಕ್ಷೆ ಆಯ್ತಂದ್ರೆ ಭಯ ಪಡ್ತಾರೆ ಉಳಿದವ್ರು ಮಾಡೋದಕ್ಕೆ. ಯಾಕಂದ್ರೆ ಕಂಟ್ರೋಲ್ ಮಾಡಬೇಕಾಗಿದ್ರೆ ಯಾವುದೇ ರೀತಿಯಿಂದ ಈ ಒಂದು ಭ್ರಷ್ಟಾಚಾರ ಆಯಿತು, ಇಂಥ ಒಂದು ರಾಸಲೀಗಳಾಯಿತು, ಇದೆಲ್ಲ ನಡೆದು ಆಗಬಾರ್ದಿವ. ಆದೂಪ ಅಂತಂದ್ರೆ ಇಡೀ ಮನುಕುಲಕ್ಕೆ ಒಂದೊಂದು ಕಪ್ಪು ಚುಕ್ಕಿ ಇದ್ದಂಗೆ ಇವೆಲ್ಲ. ಆ ಕೆಲಸವನ್ನು ತಪ್ಪಿಸುವಂಥ ಕೆಲಸ ಸರ್ಕಾರದಿಂದ ಆಗಬೇಕು, ಆದಷ್ಟು ಜಲ್ದಿ ಆಗಬೇಕು ಇಂಥವ್ರಿಗೆ. ಯಾಕಂದ್ರೆ ಈಗಾಗಲೇ ತನಿಖಾ ಹೆಸರಿನಲ್ಲೇ 2017 ಕೇಸು ಜಸ್ಟ್ ಈಗ ಯಾವುದು 2026 ಬಂತು ಅಂದ್ರೆ 10 ವರ್ಷ. 2016 17 ನಡೆದು 2026 27 ಬರ್ತಾಯಿದೆ. 10 ವರ್ಷದ ಘಟನೆ ನಡೆದು ಈಗ ಅದು FSL ವರದಿ ಬಂತು. ಎಷ್ಟು ಹೊತ್ತು ಅಂತ ಇದು ವರದಿ ಬರೋದಕ್ಕೆ ಇಷ್ಟೊಂದು ಡಿಲೇ ಯಾಕೆ ಅನ್ನೋ ಸಹಿತ ನಾವು ಪ್ರಶ್ನೆ ಮಾಡಬೇಕಾದ್ರೆ ಉತ್ತರ ಕೊಡೋರು ಯಾರು ಇದಕ್ಕೆಲ್ಲ 10 ವರ್ಷದಲ್ಲಿ ಹೋಯ್ತಿದ್ದಾರೆ. ಅಷ್ಟು ಅವ್ರು ಅನುಭವಿಸ್ತಾರೆ ಅಧಿಕಾರವನ್ನು. ಇನ್ನೂ ರಿಟೈರ್ಮೆಂಟ್ಗೆ ಬಂದಿದ್ದಾರೆ, ರಿಟೈರ್ ಆಗಿ ಹೋಗಿಬಿಡ್ತಾರೆ. ಶಿಕ್ಷೆ ಈಗ ಅದಕ್ಕಾಗಿಯೇ ಹೇಳೋದು ಮೇಲೆ ಇಂಥ ಒಂದು ಅಸಲಿ ಒಂದು ಘಟನೆಗಳಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂಥದ್ದು ವ್ಯವಸ್ಥೆಯನ್ನು ನಾವು ತಯಾರು ಮಾಡಲೇಬೇಕಾಗಿದೆ. ಅಂದಾಗ ಮಾತ್ರ ಇವರೆಲ್ಲ ಕಂಟ್ರೋಲ್ ಆಗಿ ಸಾಧ್ಯತೆ. ಈಗ ನೋಡ್ರಿ 2016-17 ಬೆಳಗಾವಿಲಿ ಆಗಿದ್ದು, ಇವತ್ತು 2016 2026 27 ಒಂದು ಸಣ್ಣ ಕೇಸ್ ಇದು ನಡೆದ ಘಟನೆ. ಸತ್ಯ ಸುಳ್ಳು 10 ವರ್ಷ ಬೇಕಾಗಿದ್ದಕ್ಕೆ ಇದನ್ನು ಸಹಿತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದ್ರೆ ತಪ್ಪಿತಸ್ಥರು ಹಿಂಗೆ ತಪ್ಪಿಸ್ತು ಹೋಗಿಬಿಡ್ತಾರೆ ರೀ. ಅವ್ರು ಡೇಟ್ ಮಾಡಿ ಡೇಟ್ ಕೊಡ್ತಾ ಹೋಗ್ತಾರೆ, ಇವ್ರು ತಪ್ಪಿಸ್ತು ಹೋಗ್ತಾರೆ. ನಂತರ ಅದೊಂದೊಳ್ಳೆ ಉತ್ತರ ಬಂದರೂ ಸಹಿತ ಅದು ಬೆಳ್ಳು ಇರೋದಿಲ್ಲ, ಅಷ್ಟಾಗಿ ವಯಸ್ಸು ಆಗಿರ್ತದೆ, ಜನನೂ ಮರೆತು ಬಿಡ್ತಾರೆ. ಇವು ಮತ್ತೆ ನಿರಂತರ ಹಾಗೆ ಬರ್ತಾ ಇರ್ತಾವೆ. ಪೊಲೀಸ್ ಇಲಾಖೆಯಲ್ಲಿ ಅಂತ ಅವರು ಜಡ್ಡುಗಟ್ಟಿದ್ದಾರೆ ಆಗಿಬಿಟ್ಟಾರೆ ಅಧಿಕಾರಿಗಳು ಸಹಿತ. ಏನಾಗೋದ್ರಿ ಭಾಳದ್ರೆ ಒಂದು ಸಸ್ಪೆಂಡ್ ಹಿಡಿತಾರೆ, ಮತ್ತು ನಾವು ಒಳಗೆ ತಗೋತಾರೆ ಅಂತ ಹಂಗಾಗಿದೆ ಪರಿಸ್ಥಿತಿ. ಈಗ ಕೆ ರಾಮಚಂದ್ರ ಅವ್ರ ವಿಷಯದಲ್ಲೇ ನೋಡಿರಿ 2016 ಆದ ಘಟನೆ 2020 ಬಂದಂಥದ್ದು. ಅದು ಈಗ ಶಿಕ್ಷೆ ಆಗಿ ಆಗ್ತೈತಿ ಅನ್ನೋ ಗ್ಯಾರಂಟಿ ಇಲ್ಲ. ಏನೋ ಒಟ್ಟಿನಲ್ಲಿ ನೋಟಿಸ್ ಅಂತ ಜಾರಿ ಮಾಡಿದ್ದಾರೆ, ಎನ್ಕ್ವೈರಿಗೆ ಬಾಪ ಅಂತ ಕೊಡಂತೇಳಿ. ಅವ್ರು ಎಷ್ಟು ಮಟ್ಟಿಗೆ ಕೊಡ್ತಾರೋ, ಏನು ಮಾಡ್ತಾರೋ, ಹೋಗ್ತಾರೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಸರ್ಕಾರ ಇದ್ದಿದ್ದು ಇಂಥ ಒಬ್ಬ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸ್ತಂತಂದ್ರೆ ನಿಶ್ಚಿತವಾಗಿಯೂ ಸಮಾಜಕ್ಕೂ ಒಂದು ಒಳ್ಳೆಯ ಮೆಸೇಜ್ ಆಗ್ತದೆ. ಅವಲ್ಲಪ್ಪ ಇಂಥ ತಪ್ಪು ಮಾಡಿದ ಶಿಕ್ಷೆ ಆಗಿತ್ತು, ನಮಗೂ ಆಗ್ತದೆ ಅಂತೇಳಿ ಭಯ ಹುಟ್ಟಿದ್ರೆ ಇಂಥ ಘಟನೆಗಳು ನಿಲ್ಲಬೋದೇನೋ. ಇಲ್ಲಾಂದರೆ ಈ ಘಟನೆ ಹಿಂಗೆ ನಿರಂತರ ನಾವು ಹಂಗೆ ಟೀಕಾ ಮಾಡೋದನ್ನು ಮತ್ತು ತಪ್ಪು ಮಾಡೋರನ್ನ ಇದು ಆಗಬಾರ್ದು ಅನ್ನೋದಾದ್ರೆ ಈ ಆ್ಯಕ್ಷನ್ ಆಗಬೇಕು. ಕ್ರಿಯೆಗೆ ಪ್ರತಿಕ್ರಿಯೆ ಆಗಲೇಬೇಕು. ಮೋದಿ ಅವ್ರು ಅಂದಿದ್ರು ಅದನ್ನು, ಅದು ಇವತ್ತು ಬೇಕಾಗಿದೆ. ಯಾಕಂದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿಲ್ಲ ಅಂದ್ರೆ ಮತ್ತು ರಿಪೀಟೆಡ್ಲಿ ಅದನ್ನ ಮಾಡ್ತಾ ಹೋಗ್ತಾರೆ. ಅದು ಒಂದು ಅವ್ರಿಗೆ ಹ್ಯಾಬಿಟ್ ಆಗಿಬಿಡುತ್ತೆ, ಹ್ಯಾಬಿಚುವಲ್ ಕ್ರಿಮಿನಲ್ಸ್ ಆಗಿಬಿಡ್ತಾರೆ. ಎಲ್ಲ ನೆಲೆಗಟ್ಟಿನಲ್ಲೇ ಕೆ ರಾಮಚಂದ್ರ ಅವರ ತನಿಖೆ ಆಗಿ ಅವ್ರಿಗೆ ಶಿಕ್ಷೆ ಆಗುವಂತಾಗಲಿ ಅಂದಾಗ ಇದು ಏನಪ್ಪ ಅಂದರೆ ಕಂಟ್ರೋಲಿಗೆ ಬರ್ಬೋದು ಅನ್ನುವಂಥದ್ದು ಒಂದು ಸಾಮಾನ್ಯ ನಂಬಿಕೆ. ನಿಮಗೇನು ಅನ್ನಿಸ್ತದೆ? ರಾಮಚಂದ್ರ ಅವ್ರು ಶಿಕ್ಷೆ ಆಗಬೇಕು ಆಗಬಾರ್ದು ಏನು ತಿಳಿಸ್ರಿ, ಕಾಮೆಂಟ್ ಮಾಡಿರಿ, ನಮ್ಮ ಜೊತೆ ಮಾತಾಡ್ತಾ ಇರಿ. ಅದರಿಂದ ನಮಗೂ ಅಷ್ಟು ಇಂಪ್ರೂವ್ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬಾರ್ದು. 16 ನ್ಯೂಸ್ ಅರ್ಥ ಚಿತ್ರ ಸತ್ಯದ ಕೈಗರಡಿ ವಂದನೆಗಳು.